ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಸಮಾಚಾರ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಹೊಸದಾಗಿ ನನ್ನ ಚಾನಲನ್ನು ಓಪನ್ ಮಾಡಿದ್ದೇನೆ. ಸೊ ನಿಮ್ದೆಲ್ಲರೂ ಆಶೀರ್ವಾದ ನನಗೆ ಬೇಕು. ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಸಹ ಮಾಡಿ ಅಂತ ಹೇಳ್ತಾ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಾವು ಫಸ್ಟ್ ಬ್ಲಾಗ್ ನಂದು ನಾನು ಎಂತ ಅಂದ್ಕೊಳ್ತೀನಿ ಅಂದರೆ, ನಂದು ಫಸ್ಟ್ ಬ್ಲಾಗ್ ಯಾವಾಗಲೂ ದೇವಸ್ಥಾನದ್ದೇ ಇರಲಿ ಅಂತ ಹೇಳಿ. ಫಸ್ಟಿಗೆ ದೇವರದ್ದು ಆಶೀರ್ವಾದ, ಎಂಥ ಕೆಲಸ ಮಾಡಬೇಕಿದ್ರು ದೇವರ ಆಶೀರ್ವಾದ ಬೇಕು. ಹಾಗಾಗಿ ಫಸ್ಟ್ ಬ್ಲಾಗ್ ನಂದು ದೇವಸ್ಥಾನದ ಇರಲಿ ಅಂತ ಹೇಳಿ ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡಿದ್ದೀವಿ ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗುವ ಅಂತ. ಮಂಗಳೂರಲ್ಲಿ ಅಂದರೆ ಜಾಸ್ತಿಯಾಗಿ ದೇವಸ್ಥಾನಕ್ಕೇ ಹೋಗ್ತಾರೆ ಫ್ರೈಡೇ ಇವತ್ತು. ಸೊ ಫ್ರೈಡೇ ನಾನು ಬ್ಲಾಗರ್ಸ್ ಸ್ಟಾರ್ಟ್ ಮಾಡಿದೆ, ಅದನ್ನು ತುಂಬ ಖುಷಿ ಉಂಟು. ಸೊ ಹಾಗಾಗಿ ಇವತ್ತು ಫಸ್ಟಿಗೆ ನಾವು ಪೊಳಲಿ ರಾಜರಾಜೇಶ್ವರಿ ಟೆಂಪಲಿಯಲ್ಲಿ ನಂದು ಅಫಿಷಿಯಲಿ ನನ್ನ ಚಾನಲ್ ಲಾಂಚ್ ಮಾಡುವ ಅಂತ ಹೇಳಿ ಇವತ್ತು ಫಸ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ನಾವು ಕಟೀಲಿಗೆ ಅಂತ ಪ್ಲ್ಯಾನ್ ಮಾಡಿದ್ವಿ ಫಸ್ಟಿಗೆ, ಮತ್ತು ಕಟೀಲಿಗೆ ನೆಕ್ಸ್ಟ್ ಮಂತ್ ಪ್ಲ್ಯಾನ್ ಮಾಡುವ. ಈ ಮಂತ್ ನಾವು ಪೊಳಲಿಗೆ ಹೋಗುವ ಅಂತ ಹೇಳಿ. ಸೊ ಈಗ ನಾವು ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೇನೆ. ಸೊ ಬನ್ನಿ, ನಾನು ನಿಮಗೆ ನಮ್ಮದು ದೇವಸ್ಥಾನ ಹೇಗೆಲ್ಲ ಉಂಟಂತ ತೋರಿಸ್ತೇನೆ. ನಮ್ಮ ಮಂಗಳೂರವರಿಗೆಲ್ಲ ಗೊತ್ತಿರ್ತದೆ, ಮತ್ತು ಆಲ್ಮೋಸ್ಟ್ ಎಲ್ಲರಿಗೆ ಸಹ ಗೊತ್ತುಂಟು ಪೊಳಲಿ ರಾಜರಾಜೇಶ್ವರಿ ಟೆಂಪಲ್. ನೋಡಿದವರು ನಾನು ಹೊರಗಿಂದ ವೀಡಿಯೋ ಮಾಡೋದು, ಒಳಗಡೆ ಎಲ್ಲ ಅಲೌ ಇಲ್ಲ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ. ಸೊ ಹಾಗಾಗಿ ಹೊರಗಿಂದಲೇ ವಿಡಿಯೋ ಎಲ್ಲ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ, ಮತ್ತು ನನ್ನ ಫ್ರೆಂಡ್ಸ್ ಅವರನ್ನು ಮೀಟ್ ಮಾಡಿಸ್ತೇನೆ. ಸೊ ಈ ಫ್ರೆಂಡ್ಸ್ ಹೇಳಿದಲ್ಲ, ನಾವು 9 ಇಯರ್ಸಿಂದ ಫ್ರೆಂಡ್ಸ್. ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಒಂದು ಪ್ಲ್ಯಾನ್ ಮಾಡುವ ಅಂತ ಹೇಳಿ ಇವತ್ತು ಹೊರಟದ್ದು. ಯಾವಾಗಲೂ ನಾವು ಡೈಲಿ ಮೀಟ್ ಆಗ್ತೇವೆ ಫ್ರೆಂಡ್ಸ್, ಅಂದರೆ ಯಾವಾಗಲೂ ಅಪರೂಪದ ಫ್ರೆಂಡ್ಸ್ ಅಲ್ಲ, ಇದು ಡೈಲಿ ಮೀಟ್ ಆಗೋ ಫ್ರೆಂಡ್ಸ್. ಯಾವಾಗಲೂ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಮತ್ತು ನಾವೊಂದು 15 ಮಿನಿಟ್ಸ್ ಆದರೂ ನಾವು ಸ್ವಲ್ಪ ಚಿಟ್ಟಾಟ ಎಲ್ಲ ಮಾಡಿ ಮತ್ತು ಅಲ್ಲಿಂದ ಹೊರಡೋದು. ಹಾಗಾಗಿ ನಾವು ಯಾವಾಗಲೂ ಮಕ್ಕಳೊಟ್ಟಿಗೆ ಮೀಟ್ ಆಗ್ತಿದ್ವಿ. ಅಂದರೆ ಎಕ್ಸಾಮ್ ಆದಮೇಲೆ ಮಿಡ್ ಟರ್ಮ್ ಎಕ್ಸಾಮ್ ಟೈಮಲ್ಲಿ ನಾವು ಒಂದು ಲಂಚ್ಗೆ ಪ್ಲ್ಯಾನ್ ಮಾಡ್ತೇವೆ. ಈ ಸತಿ ಫಸ್ಟ್ ಟೈಮ್ ನಾವು ಟೆಂಪಲಿಗೆ ಅಂತ ಪ್ಲ್ಯಾನ್ ಮಾಡಿದ್ದು, ಅದು ಸಹ ಮಕ್ಕಳಿಲ್ಲದೆ. ಸೊ ನಮ್ಮ ಟೈಮ್ ಇದು, ಯಾಕೆಂದರೆ ಮಕ್ಕಳಿದ್ರೆ ಮಕ್ಕಳನ್ನು ನೋಡೋದು ಅದೇ ಆಗ್ತದೆ ಕೆಲಸ. ಇವತ್ತು ನಾನು ನನ್ನ ಫ್ರೆಂಡ್ಸ್, ಸೊ ಹಾಗಾಗಿರ್ತದೆ. ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಾದರೆ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲ. 10 o'clock ಎಲ್ಲರೂ ಬರಬೇಕಂತ ಹೇಳಿದ್ದಾರೆ. ಸೊ ಆಲ್ರೆಡಿ ಈಗ 10 ಆಯಿತು ಇಲ್ಲೇ. ಸೊ ನಾವು ಅಲ್ಲಿ ನಿಮಗೆ ಮೀಟ್ ಆಗ್ತೇನೆ. ನೋಡಿ, ಇವರೇ ನನ್ನ ಫ್ರೆಂಡ್ಸ್, ನಾನೊಬ್ಬಳೇ ಬಾಕಿ, ಮತ್ತು ಎಲ್ಲ ಬಂದಿದ್ದರು. ಎಲ್ಲರೂ ಬೇಗ ಬಂದಿದ್ದಾರೆ. ನಾನು ಮಾತ್ರ ರೀಚ್ ಆಗುವಾಗ 10:30 ಆಗಿದೆ. 10 ಗಂಟೆಗೆ ಬರಲಿಕ್ಕೆ ಹೇಳಿದ ಅವಳಿಗೆ 10:30 ಆಗಿದೆ. ಹಾಗೆ ಅಲ್ಲಿ ಬೈತಾಯಿದ್ರು, ನೀ ಎಂತ ಲೇಟ್ ಮಾಡಿ ಬಂದದ್ದು ಅಂತ ಹೇಳಿಕೊಂಡು. ನಾವು ಅಲ್ಲಿಂದ ಸೀದಾ ಬಸ್ಸಲ್ಲಿ ಹೋದ್ವಿ ದೇವಸ್ಥಾನಕ್ಕೆ. ನಾವು ಬಸ್ಸಲ್ಲಿ ಹೋಗೋದಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಬಸ್ಸಲ್ಲಿ ಹೋದ್ವಿ. ಬಸ್ಸಲ್ಲಿ ನಮಗೆ ಡೈರೆಕ್ಟ್ ಪೊಳಲಿದು ಬಸ್ ಸಿಗಲಿಲ್ಲ, ಕಾರ್ಕಳದ ಬಸ್ ಸಿಕ್ಕಿತ್ತು. ಹಾಗೆ ನಾವು ಅಲ್ಲಿ ಪೊಳಲಿ ದ್ವಾರದಲ್ಲಿ ಇಳಿದು ಮತ್ತು ಅಲ್ಲಿಂದ ರಿಕ್ಷಾದಲ್ಲಿ ಹೋದ್ವಿ. ರಿಕ್ಷಾದಲ್ಲಿ ಇಳಿದ ತಕ್ಷಣ ಅಲ್ಲಿಗೆ ಮಲ್ಲಿಗೆ ಮಾರ್ತಾಯಿದ್ರು. ನನ್ನ ಫ್ರೆಂಡ್ಸವರಿಗೆಲ್ಲ ಮಲ್ಲಿಗೆ ಬೇಕು ಹೇಳಿದರು ಅಮ್ಮನಿಗೆ. ಹಾಗೆ ಅವರೆಲ್ಲ ಮಲ್ಲಿಗೆ ತಗೊಂಡ್ರು. ನಾವು ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ವಿ, ಅಂದರೆ 11:30 ಟೈಮಿಗೆ ರೀಚ್ ಆಗಿದ್ವಿ. ಅಷ್ಟೊಂದು ರಶ್ ಇರಲಿಲ್ಲ, ಜನ ಇದ್ದರು ದೇವಸ್ಥಾನದೊಳಗೆ, ಅಷ್ಟು ರಶ್ ಅಂತ ಏನು ಇರಲಿಲ್ಲ. ನಾವು ಪೊಳಲಿಯಲ್ಲಿ ಖಡ್ಗಮಾಲೆ ಪೂಜೆ ಅಂತ ಮಾಡಿಸಿದ್ವಿ ಎಲ್ಲರೂ ಸಹ. ತುಂಬ ವಿಶೇಷ ಅಲ್ಲಿ ಖಡ್ಗಮಾಲೆ ಪೂಜೆ ಪೊಳಲಿಯಲ್ಲಿ ತುಂಬ ವಿಶೇಷ ಪೂಜೆ. ಹಾಗೆ ಪೂಜೆ ಎಲ್ಲ ಮಾಡಿಸಿ ಪ್ರಸಾದ ಹೊರಗೆ ಕೊಡ್ತಿದ್ರು. ಹಾಗೆ ಪ್ರಸಾದ ಎಲ್ಲ ತಗೊಂಡು ಮತ್ತು ಅಲ್ಲಿ ತೀರ್ಥ ಹಾಕ್ತಾಯಿದ್ರು. ಸೊ ನಾವು ಸಹ ತೀರ್ಥ ಎಲ್ಲ ತಗೊಂಡು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಆಯಿತು. 12 o'clockಗೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ. ಫಸ್ಟ್ ಹೊರಗಡೆ ಕಟೀಲು ದುರ್ಗಾ ಪರಮೇಶ್ವರಿಗೆ ಪೂಜೆ ಮಾಡಿ ಮತ್ತು ಒಳಗಡೆ ಪೂಜೆ ಮಾಡಿಸ್ತಾರೆ. ನಾವು ಪೂಜೆಗೆಲ್ಲ ನಿಲ್ಲಿಲ್ಲ, ಯಾಕಂತ ಹೇಳಿದರೆ ಪೂಜೆಗೆ ನಿಂತರೆ ಪುನಃ ಲೇಟ್ ಆಗ್ತದೆ. ನಮ್ಮ ಮಕ್ಕಳಿಗೆ ಕರ್ಕೊಂಡು ಬರೋದು ಸಹ ನಾವೇ, ಆದರೆ ನಿಮ್ಗೆ ಲೇಟ್ ಆಗ್ತದೆ ಅಂತ ಹೇಳಿ ಸೀದಾ ನಾವು ಊಟಕ್ಕಂತಲೇ ಹೋದ್ವಿ. ಊಟದಲ್ಲಿ ಸಹ ತುಂಬ ಒಳ್ಳೆಯಿತು. ಅನ್ನ, ಸಾಂಬಾರು, ಪಲ್ಯ ಮತ್ತು ಪಾಯಸ, ಮಜ್ಜಿಗೆ ಎಲ್ಲ ಇತ್ತು. ತುಂಬ ಖುಷಿಯಾಯಿತು. ಪ್ರಸಾದ ಎಲ್ಲ ತಗೊಂಡು ಮತ್ತು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಇಲ್ಲಿ ಹಲಸಿನ ಹಣ್ಣು ರೆಡಿ ಇತ್ತು. ಹಾಗೆ ನಾನು ಹಲಸಿನ ಹಣ್ಣು ತಿಂತಾ ಇದ್ದೇನೆ ಇಲ್ಲಿ. ಸಂಡೇ ಈವ್ನಿಂಗ್ ನಾನು ಕ್ಯಾರೆಟ್ ಹೋಳಿಗೆ ಮಾಡಿದ್ದೆ. ತುಂಬ ಟೇಸ್ಟಾಗಿ ಬಂದಿತ್ತು ಕ್ಯಾರೆಟ್ ಹೋಳಿಗೆ. ಅದರ ರೆಸಿಪಿಯನ್ನು ಈಗ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಹಿಟ್ಟು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೇನೆ, ವಿಡಿಯೋ ಮಾಡಲಿಕ್ಕೆ ಮರ್ತೇ ಹೋಯಿತು. ಏನಿಲ್ಲ, ಸ್ವಲ್ಪ ಮೈದಾ ಮತ್ತು ಉಪ್ಪು, ಅರಶಿನ ಮತ್ತು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಚಪಾತಿಗಿಂತ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡಿ ಇಡಬೇಕು. ಇದು 2 ಗಂಟೆ ನೆನಿಬೇಕು. ಎಣ್ಣೆ ಹಾಕಬೇಕು, ಮೇಲೆ ಎಣ್ಣೆ ಹಾಕಿ ಒಂದು 2 ಗಂಟೆ ಇಟ್ಟರೆ ಇದು ಒಳ್ಳೆ ಸಾಫ್ಟಾಗಿ ಬರ್ತದೆ. ತುಂಬ ಈಸಿ ಮಾಡೋದು. ಸೊ ಇದು 2 ಗಂಟೆ ನೆಂದ ಮೇಲೆ ಇದು ಈ ಥರ ಬರಬೇಕು. ಇಷ್ಟು ಸಾಫ್ಟಾಗಿ ಬಂದರೆ ನಮ್ಮದು ಇದು ರೆಡಿ ಆಯ್ತಂತ ಅರ್ಥ. ಈಗ ನಾನು ಹೂರಣಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ತೇನೆ. ನಾನೊಂದು 8 ಕ್ಯಾರೆಟ್ ತೊಗೊಂಡು ವಾಶ್ ಮಾಡಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಅದಕ್ಕೆ ನಾನು ತೆಂಗಿನಕಾಯಿ ಸಹ ಒಟ್ಟಿಗೆ ಹಾಕಿ ಫೈನ್ ಪೇಸ್ಟ್ ಮಾಡಿ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಮತ್ತು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿದ ಕ್ಯಾರೆಟನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕು. ಅಂದರೆ ಹಸಿ ವಾಸನೆ ಹೋಗುವ ತನಕ ಇದನ್ನು ಫ್ರೈ ಮಾಡಬೇಕು. ಮತ್ತು ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಿ ಸಕ್ಕರೆ ಕರಗುವ ತನಕ
ಪುನಃ ಫ್ರೈ ಮಾಡಬೇಕು. ಜಾಸ್ತಿ ಎಷ್ಟು ಫ್ರೈ ಮಾಡ್ತೇವೆ ಅಷ್ಟು ಒಳ್ಳೆ ಬರ್ತದೆ ಈ ಹೂರಣ. ಹಾಗೆ ಒಳ್ಳೆ ಫ್ರೈ ಮಾಡಿ ಇಡಬೇಕು. ಈಗ ಸಕ್ಕರೆ ಎಲ್ಲ ಕರಗಿ ಹೋಗಿದೆ. ಇದನ್ನು ನಾನು ಫಸ್ಟೇ ರೆಡಿ ಮಾಡಿ ಇಟ್ಟಿದ್ದೆ. ಒಂದು ಪ್ಯಾನಿಗೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಬಾಂಬೆ ರವೆ ಹಾಕಿ ಒಳ್ಳೆ ರೀತಿ ಫ್ರೈ ಮಾಡಿ ಇಡಬೇಕು. ಇದನ್ನು ನಾವು ಹೂರಣಕ್ಕೆ ಹಾಕಲಿಕ್ಕೆ, ಯಾಕೆ ಹೇಳಿದರೆ ನಮಗೆ ಹೂರಣ ಸ್ವಲ್ಪ ಗಟ್ಟಿ ಬರಬೇಕಲ್ಲ, ಉಂಡೆ ಮಾಡಲಿಕ್ಕೆ ಬರಬೇಕು. ಅದಕ್ಕೋಸ್ಕರ ಈಗ ಫ್ರೈ ಮಾಡಿದ ಬಾಂಬೆ ರವೆಯನ್ನು ಇದೇ ಹೂರಣಕ್ಕೆ ಹಾಕಿ ಒಳ್ಳೆ ರೀತಿ ಫ್ರೈ ಮಾಡಬೇಕು. ಆಗ ಇದು ನಮಗೆ ಒಂದು ಉಂಡೆ ಮಾಡುವ ಅದಕ್ಕೆ ಬರ್ತದೆ ಅಂತ ಗೊತ್ತಾಗ್ತದೆ. ಅಷ್ಟರೊಳಗೆ ನಾವು ಫ್ರೈ ಮಾಡಬೇಕು. ಅದಕ್ಕೆ ನಾವೇನು ಮಾಡಬೇಕಂತ, ಇದು ರೆಡಿಯಾಗಿದ್ದ ಹೂರಣ ಅಂತ ನೋಡಲಿಕ್ಕೆ ನಾವು ಸ್ವಲ್ಪ ಹಿಟ್ಟು ಕೈಯಲ್ಲಿ ತಗೊಂಡು ಈ ರೀತಿ ಉಂಡೆ ಥರ ಮಾಡಲಿಕ್ಕೆ ಬರ್ತದೆ ಅಂತ ಹೇಳಿದರೆ ನಮ್ಮದು ಹೂರಣ ರೆಡಿ ಆಯಿತು. ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಒಂದು ಬಾಳೆ ಎಲೆ ತಗೊಂಡು ಅದಕ್ಕೆ ಎಣ್ಣೆ ಎಲ್ಲ ಹಾಕಿ ಸ್ವಲ್ಪ ಹಿಟ್ಟು ಮತ್ತು ಈ ಹೂರಣ ಇದನ್ನು ನಾನು ಫಸ್ಟೇ ಉಂಡೆ ಮಾಡಿಟ್ಟಿದ್ದೆ. ನನಗೊಂದು 10 ಏನೋ ಉಂಡೆ ಸಿಕ್ಕಿದೆ. ಸೊ ಇದನ್ನು ಫಸ್ಟಿಗೆ ಈ ಹಿಟ್ಟಿನೊಳಗೆ ಉಂಡೆ ಹಾಕಿ ಒಳ್ಳೆ ರೀತಿ ಪ್ಯಾಕ್ ಮಾಡೋ ಥರ ಹಾಕಿ ಒಳ್ಳೆ ರೀತಿ ತಟ್ಟಬೇಕು. ನನಗೆ ಅಷ್ಟು ಮಾಡಲಿಕ್ಕೆ ಗೊತ್ತಿಲ್ಲ ಹೋಳಿಗೆ. ನಾನು ಸಹ ಒಂದು ಸೆಕೆಂಡ್ ಟೈಮ್ ಏನೋ ಮಾಡೋದು. ಆದರೆ ಓಕೆ, ಪರವಾಗಿಲ್ಲ, ಈಗ ಸ್ವಲ್ಪ ಓಕೆ. ಫಸ್ಟಿಗೆಲ್ಲ ನನಗೆ ಸರಿ ತಟ್ಟಲಿಕ್ಕೆಲ್ಲ ಬರ್ತಾ ಇರಲಿಲ್ಲ. ಆದರೆ ಈಗ ನನಗೆ ಸ್ವಲ್ಪ ನಾನು ಕಲಿತಿದ್ದೇನೆ ಹೇಗೆ ತಟ್ಟೋದು ಅಂತ ಹೇಳಿಕೊಂಡು. ಅಷ್ಟು ಪರ್ಫೆಕ್ಟಾಗಿ ಏನು ಬರಲಿಲ್ಲ. ಸೊ ನಮಗೆ ಮನೇಲಿ ತಿನ್ನಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೇನೆ. ಸೊ ಹೀಗೆ ತಟ್ಟಿ ಮತ್ತು ಫ್ರೈ ಮಾಡಿದರೆ ನಮ್ಮದು ಕ್ಯಾರೆಟ್ ಹೋಳಿಗೆ ರೆಡಿ ಆಯಿತು. ತುಂಬ ಸಿಂಪಲ್ಲಾಗಿ ಮಾಡ್ಬೋದು, ತುಂಬ ಈಸಿ ಉಂಟು, ತುಂಬ ಟೇಸ್ಟಾಗಿ ಸಹ ಉಂಟು. ಸೊ ನೀವು ಟ್ರೈ ಮಾಡಿ. ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಅಂದರೆ ಸ್ವಲ್ಪ ನಾನು ಸಹ ತುಂಬ ಟೈಮ್ ಆಯಿತು ಬ್ಲಾಗೆಲ್ಲ ಮಾಡಿದೆ, ಈಗ ಸ್ಟಾರ್ಟ್ ಮಾಡಿದ್ದು. ಸೊ ಬ್ಲಾಗಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ ನಿಮ್ಮೊಟ್ಟಿಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.